ಹಾಯ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಮತ್ತೆ ಹೊಸ ವಿಡಿಯೋದಿಂದ ಮತ್ತೆ ಬಂದಿದ್ದೀನಿ. ತುಂಬ ದಿನ ಗ್ಯಾಪ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಿದ್ವಿ. ಕಾರಣ ಏನಂದರೆ ಇಲ್ಲಿವರೆಗೂ ನನ್ನ ಕೆ ಸೆಟ್ ಮತ್ತು ನೆಟ್ ನಾನು ಪ್ರಿಪೇರ್ ಮಾಡ್ತಿದ್ದೆ. ಅದ್ರ ಜೊತೆ ಕೆ ಸೆಟ್ ಪಾಸ್ ಕೂಡ ಆಗಿದ್ದೆ 2020ರಲ್ಲಿ. ಅದಾದ ಮೇಲೆ 2021ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಆಗಿತ್ತು ಕರ್ನಾಟಕದಲ್ಲಿ. ಅದನ್ನು ನಾನು ಅಪ್ಲೈ ಮಾಡಿದ್ದೆ ಆ್ಯಂಡ್ ನಾನು ಪಾಸಾಗಿ ಇವಾಗ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಜಾಯ್ನ್ ಆಗಿದ್ದೀನಿ. ಸೊ ಇದು ಎಲ್ಲ ಏನೇನಾಯಿತು, ಹೇಗೆ ಮಾಡಬೇಕು, ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಏನೇನು ನೋಟ್ಸ್ ಬೇಕು, ಏನೇನು ಓದಬೇಕು ಅಂತ ನಾನೇನೇನು ರೆಫರ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಮತ್ತೆ ನೆಟ್ ಮತ್ತು ಕೆಸೆಟ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದರ ಜೊತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಏನೇನು ಎಲಿಜಿಬಿಲಿಟಿ ಇದೆ ಅನ್ನೋದನ್ನ ಬ್ರೀಫಾಗಿ ಇವಾಗ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ಏನೇನು ಬೇಕು, ಏನೇನು ಮಟೀರಿಯಲ್ ಓದಬೇಕು ಅಂತೇಳಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇವಾಗ ಬ್ರೀಫಾಗಿ ತುಂಬ ದಿನಗಳಾದಮೇಲೆ ಸ್ಟಾರ್ಟ್ ಮಾಡಿದ ವಿಡಿಯೋನಲ್ಲಿ ಏನೇನು ಇವತ್ತು ಹೇಳ್ತಿದ್ದೀನಿ ಅಂತ ಸ್ವಲ್ಪ ಡಿಸ್ಕಸ್ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಇವಾಗ ಡಿಸ್ಕಸ್ ಮಾಡ್ತಿರೋದು UGC ನೆಟ್ ಮತ್ತು ಕೆಸೆಟ್ ಕ್ಲಾಸಸ್ ಬಗ್ಗೆ. ಅಂದರೆ ಇತ್ತೀಚೆಗೆ ನಾನು ಮೊದಲು ಕೆಸೆಟ್ ಮತ್ತು ನೆಟ್ ಕ್ಲಾಸಸ್ ಮಾಡ್ತಿದ್ದೆ. ಬಟ್ ಅದರಿಂದ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಿಪ್ರೇಷನ್ ಆಗ್ತಿದ್ದೀನಿ ಅಂತ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ. ಅದಕ್ಕಂತ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ನೆಟ್ ಮತ್ತು ಕೆಸೆಟ್ ಕ್ಲಾಸಲ್ಲಿ ಮೇನ್ ನಮ್ಮ ಥೀಮ್ ಇರೋದು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್. ಫಸ್ಟ್ ಪೇಪರ್ ಎಲ್ರಿಗೂ ಗೊತ್ತು, ಇದು ಜನರಲ್ ಪೇಪರ್ ಇರುತ್ತೆ. ಜನರಲ್ ಪೇಪರಲ್ಲಿ ಟೆನ್ ಟಾಪಿಕ್ಸ್ ಇರುತ್ತೆ. ಆ 10 ಟಾಪಿಕ್ಸ್ನ ನಾನೆಲ್ಲ ಕವರ್ ಮಾಡ್ತೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಆ್ಯಂಡ್ ಸೆಕೆಂಡ್ ಪೇಪರ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಕವರ್ ಮಾಡ್ತೀವಿ. ಬಿಕಾಸ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಕಂಪ್ಯೂಟರ್ ಸೈನ್ಸಲ್ಲಿ ನಾನೆಲ್ಲ ಕಲ್ತಿದ್ದು ಆ್ಯಂಡ್ ಇವಾಗ ಜಾಬಲ್ಲೇ ಮಾಡ್ತಿರೋದು ಅಸಿಸ್ಟೆಂಟ್ ಪ್ರೊಫೆಸರ್ ಕಂಪ್ಯೂಟರ್ ಸೈನ್ಸಲ್ಲಿ. ಸೊ ನನಗೆ ಅದ್ರ ಬಗ್ಗೆ ಗ್ರಿಪ್ ನಾಲೆಜ್ ಇದೆ. ಅದಕ್ಕಂತ ನಾನು ಸೆಕೆಂಡ್ ಪೇಪರ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆನೇ ಕವರ್ ಮಾಡ್ತೀನಿ. ಬಟ್ ಫಸ್ಟ್ ಪೇಪರ್ ಅಂತೂ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅದು ಯಾವುದೇ ಕಂಪ್ಯೂಟರ್ ಸೈನ್ಸ್ ಆಗಲಿ, ಫಿಸಿಕ್ಸ್ ಆಗಲಿ, ಯಾರಾದರೂ ಫಸ್ಟ್ ಪೇಪರ್ ಅಪ್ಲೈ ಮಾಡಲೇಬೇಕು, ಅಟೆಂಡ್ ಆಗಲೇಬೇಕು, ಓದಲೇಬೇಕು. ಸೊ ಅಂಥವ್ರಿಗೆ ಫಸ್ಟ್ ಪೇಪರ್ನ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಸೊ ಯಾರಾದರೂ ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಕಂಟಿನ್ಯೂಸ್ ಆಗಿ ನಿಮ್ಮ ನೋಟಿಫಿಕೇಷನ್ ಬೇಕಾದರೆ ನಮ್ಮ ಚಾನೆಲ್ನ ಫಾಲೋ ಮಾಡ್ತೀರಿ. ಸೊ ನೆಕ್ಸ್ಟ್ ನೋಡುವ. ಸೊ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕರ್ನಾಟಕ ಆಗಲಿ ಯಾವುದೇ ಆಗಲಿ ಏನೇನು ಕೇಳ್ತಾರೆ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಮಾಸ್ಟರ್ಸ್ ಕಂಪ್ಲೀಟ್ ಆಗಿರಬೇಕು. ದಟ್ ಈಸ್ ಪೋಸ್ಟ್ ಗ್ರಾಜುಯೇಷನ್. MSc, MCA, MA ಏನೇ ಇದ್ದರೂ ಪೋಸ್ಟ್ ಗ್ರಾಜುಯೇಷನ್ ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಆಗಿರಲೇಬೇಕು. ನೆಕ್ಸ್ಟ್ ಫಸ್ಟ್ ಇದು ಕಂಪ್ಲೀಟ್ ಆಗಿತ್ತಂದರೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಕೆಸೆಟ್, ನೆಟ್ ಆರ್ PhD ಮೂರರಲ್ಲಿ ಒಂದು ಪಾಸ್ ಆಗಿರಬೇಕು. ಕರ್ನಾಟಕದಲ್ಲಿ ಇತ್ತಂದರೆ ಕೆಸೆಟ್ ಇದ್ದರೆ ಸಾಕು. ಆಲ್ ಓವರ್ ಇಂಡಿಯಾ ಅಂದರೆ ನೆಟ್ ಬೇಕು ಅವ್ರು PhD ಬೇಕು. ಅಂತ PhD ಅಂತ ಇದ್ದರೆ ಮುಗಿದೋಯ್ತು, ಎಲ್ಲನೂ ನೀವು ಪಾಸ್ ಆದಂಗೆ ಎಲ್ಲ ಮೀನ್ಸ್ ಪೂರ್ತಿ ಕಂಪ್ಲೀಟ್ ಎಲಿಜಿಬಲ್ ಇದ್ದೇ ಇರ್ತೀರ. ಆ್ಯಂಡ್ ನೆಕ್ಸ್ಟ್ ಏನೇನು PhD ಮಾಡ್ರೆ ಏನು ಪ್ರಾಫಿಟ್ಟು ಏನಿಲ್ಲ ಮತ್ತು ಎಲ್ಲ ಈಗ ನೋಡೋಕ್ಕಾದ್ರೆ ಈಗ ಪ್ರೆಸೆಂಟ್ಲಿ ನ್ಯೂಸಲ್ಲಿ ತುಂಬ ಹರಿದಾಡ್ತಿದೆ. ಏನಂದರೆ ಇವಾಗ ಮುಂದೆ ಕೆಸೆಟ್ ಬೇಡ, ನೆಟ್ ಬೇಡ, PhD ಬೇಡ. ಆದರೆ ಇದು ಸುಮ್ಮನೆ ಡ್ರಾಫ್ಟ್ ಅಷ್ಟೇ. ಇದು ವರ್ಕೌಟ್ ಮುಂದೆ ಇದೇ ಜೆನ್ಯೂನ್ ಆಗಿ ವರ್ಕ್ ಆಗಲ್ಲ. ಯಾಕಂದರೆ ಇಲ್ಲಿವರೆಗೂ ನೋಡ್ತಿದ್ದೀವಿ ನಾವು, ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗ್ತಿದೆ ಅಷ್ಟು ಅವರು ಫಿಲ್ಟರ್ ಮಾಡೋಕ್ಕೆ ನೋಡ್ತಾರೆ. ಸೊ ಆ ಫಿಲ್ಟ್ರೇಷನಲ್ಲಿ ಎಷ್ಟೇ ಆದರೂ ಅವರು ಫಿಲ್ಟರ್ ಮಾಡಬೇಕು ಅಂದರೆ ಕಾಂಪಿಟೇಷನ್ ಇರಲೇಬೇಕು. ಅದು ಕೆಸೆಟ್ ಆಗಲಿ, ನೆಟ್ ಆಗಲಿ ಅಥವಾ PhD ಆಗಲಿ, ಯಾರು ತಗೋತಾರೋ ಅವ್ರು ಮುಂದೆ ಹೋಗ್ಬೇಕಂದ್ರೆ ಮೀನ್ಸ್ ಎಲಿಜಿಬಿಲಿಟಿ ಬೇಕು. ಕಲ್ತಿದ್ರೆ ಅಷ್ಟೇ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಈಗ ಅದು ಡ್ರಾಫ್ಟ್ ಇದೆ, ಅದು ವರ್ಕ್ ಆಗಲ್ಲ ಅಂತ ಕಾಣುತ್ತೆ ಮುಂದೆನೂ. ಸೊ ಕೆಸೆಟ್, ನೆಟ್, PhD ಅಂತ ನೀವು ಅದು ಆ ನ್ಯೂಸ್ನ ನಂಬ್ಕೊಂಡು ಇವಾಗ ಪ್ರಿಪ್ರೇಷನ್ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಈಗ ನೀವು ಅದನ್ನು ಬಿಟ್ರಿ ಅಂದರೆ ಮುಂದೆ ಮತ್ತೆ ಅದನ್ನು ತಂದು ತರ್ತಾರೆ ಅದನ್ನು. ಯಾಕಂದರೆ ಎಷ್ಟು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಫಿಲ್ಟ್ರೇಷನ್ ಮಾಡಲೇಬೇಕು. ಅವಾಗ ಕ್ವಾಲಿಫೈಡ್ ಬೇಕಂದರೆ ಕೆಸೆಟ್, ನೆಟ್, PhD ಪಾಸ್ ಆಗಲೇಬೇಕು. ಯಾವುದಾದ್ರೂ ಮೂರಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಜಾಬ್ ಬೇಕಂದ್ರೆ ಬೇಕೇ ಬೇಕು. ಅದರಲ್ಲಿ ಕೆಸೆಟ್ಟು ಮತ್ತು ನೆಟ್ ಆದರೆ ನಾವು ಸ್ಟಾರ್ಟಿಂಗಲ್ಲಿ ಎಲಿಜಿಬಲ್ ಇರ್ತೀವಿ. ಬಟ್ PhD ಅನ್ನೋದು ಕಂಪಲ್ಸರಿ ಮುಂದೆ ಬೇಕೇ ಬೇಕಾಗುತ್ತೆ. ಯಾಕಂದರೆ ಮುಂದೆ ನೀವು ಜಾಬ್ ತೊಗೋಬೋದು ಕೆಸೆಟ್, ನೆಟ್, ಆದರೆ PhD ಅಂತ ಇರಲಿಲ್ಲ ಅಂದರೆ ನಮಗೆ ಪ್ರಮೋಷನ್ ಸಿಗಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗೇ ಎಂಡ್ವರೆಗೂ ಉಳ್ಕೋತೀವಿ. ಸೊ ಹಾಗಾಗಿ PhDನೂ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ಸೊ ಈ PhD ಅನ್ನೋದು ಏನು ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ನಾವೇನು ಈ ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ, ಈ ಕ್ಲಾಸಸ್ಸಲ್ಲಿ ಇದನ್ನು ಕವರ್ ಮಾಡ್ತೀವಿ. ಏನು ಬೇಕು ಏನು ಬೇಡ ಅನ್ನೋದು ಕವರ್ ಮಾಡ್ತೀವಿ. ಸೊ ಎಂಡ್ವರೆಗೂ ನಮ್ಮ ಜೊತೆ ಇರಿ. ನೆಕ್ಸ್ಟ್ ಈ ಅಸಿಸ್ಟೆಂಟ್ ಪ್ರೊಫೆಸರ್ಲಿ ಎಕ್ಸಾಮ್ಸ್ ಏನೇನು ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋಕೆ ಬಂದರೆ, ಈ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಫಸ್ಟ್ ನೀವು ಮಾಸ್ಟರ್ಸ್ ಕಂಪ್ಲೀಟ್ ಆಗಿರಬೇಕು. ಅದರಲ್ಲಿ ಕೆಸೆಟ್, ನೆಟ್ ಅಥವಾ PhD ಒಂದು ಕಂಪ್ಲೀಟ್ ಇದ್ದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ.
ಬಟ್ ಎಂಟ್ರೆನ್ಸ್ ಎಕ್ಸಾಮ್ ಒಂದು ಕಂಡಕ್ಟ್ ಮಾಡೇ ಮಾಡ್ತಾರೆ. ಅದರಲ್ಲಿ ಏನೇನು ಇರುತ್ತೆ ಅಂದರೆ ಬೇಸಿಕಲಿ ಫಸ್ಟ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಫಸ್ಟ್ ಇದು ಓನ್ಲಿ ಎಲಿಜಿಬಿಲಿಟಿ ಎಕ್ಸಾಮ್ಸು. ಈ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಏನಂದರೆ ಈ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬೇಸಿಕ್ ಗ್ರಾಮರನ್ನು ಕೇಳ್ತಾರೆ. ಇಲ್ಲಿ ಏನು ಗ್ರಾಮರ್ ಇರುತ್ತೆ ಅಂದರೆ ಕಂಪ್ಲೀಟ್ಲಿ ಬೇಸಿಕ್. ನಾವು 6th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಏನು ಗ್ರಾಮರ್ ಕಲ್ತಿದ್ದೀವಿ ಅದೇ ಗ್ರಾಮರ್ ಇರುತ್ತೆ. ಅದರಲ್ಲಿ ನಿಬಂಧ ಬರೆಯೋದಾಗಲಿ, ಪ್ರಬಂಧ ಆಯಿತು, ಕನ್ವರ್ಷನ್ ಆಗಲಿ, ಎಲ್ಲ ಇದಿರುತ್ತೆ. ಮೀನ್ಸ್ ಕಂಪ್ಲೀಟ್ಲಿ ಬೇಸಿಕ್. ಆದರೆ ಏನಂದರೆ ಕರ್ನಾಟಕದಲ್ಲಿ ಮಾಡ್ತಿದ್ವಿ ಅಂದರೆ ಕನ್ನಡ ಬರಲೇಬೇಕು ಅಂತ ಕಾರಣಕ್ಕೆ ಕನ್ನಡವನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್. ಸೊ ಸೇಮ್ ಇಂಗ್ಲೀಷ್ನೂ ಅದೇ, ನಮ್ಮ ಕನ್ನಡದಲ್ಲಿ ಏನು ಗ್ರಾಮರ್ ಇದೆ ಅದೇ ಇಂಗ್ಲೀಷ್ನಲ್ಲಿ ಇರುತ್ತೆ ಅಷ್ಟೇ. ಇವಾಗ ಏನಂದರೆ ಕನ್ನಡ ಮತ್ತು ಇಂಗ್ಲೀಷು ಟೋಟಲ್ 100 ಮಾರ್ಕ್ಸ್ ಕನ್ನಡ ಆ್ಯಂಡ್ 100 ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ. ಸೊ ಇದರಲ್ಲಿ ನಾವು 35 ಮಾರ್ಕ್ಸ್ ತಗೋಬೇಕು. ಎಷ್ಟು? 100ಅಲ್ಲಿ 35 ಮಾರ್ಕ್ಸ್. ಸೊ 35% ಕನ್ನಡದಲ್ಲಿ ತಗೋಬೇಕು ಆ್ಯಂಡ್ ಇಂಗ್ಲೀಷು 100 ಮಾರ್ಕ್ಸ್ ಇರುತ್ತೆ. ಈ ಇಂಗ್ಲೀಷ್ನಲ್ಲೂ 35 ಮಾರ್ಕ್ಸ್ ತೊಗೊಂಡ್ರೆ ಸಾಕು. ಸೊ ಟೋಟಲ್ ನೋಡೋಕೆ ಹೋದರೆ ಎಲಿಜಿಬಿಲಿಟಿ ಕನ್ನಡ ಪ್ಲಸ್ ಇಂಗ್ಲೀಷ್ 200 ಮಾರ್ಕ್ಸಲ್ಲಿ 35 + 35 70 ಮಾರ್ಕ್ಸ್ ಅಂದರೆ ನಾವು ಎಲಿಜಿಬಲ್ ಆಗ್ತೀವಿ. ಸೊ ಏನು ಎಲಿಜಿಬಿಲಿಟಿ ಅಂದರೆ ಈ ಎಲಿಜಿಬಿಲಿಟಿ ಕ್ರಾಸ್ ಆದರೆ ಅಷ್ಟೇ, ಮೀನ್ಸ್ ಕನ್ನಡದಲ್ಲಿ 35 ಮತ್ತು ಇಂಗ್ಲೀಷಲ್ಲಿ 35 ತೊಗೊಂಡ್ರೆ ಅಷ್ಟೇ ನಾವು ನೆಕ್ಸ್ಟ್ ಮೇನ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮೀನ್ಸ್ ಮೀನ್ಸ್ ಎಕ್ಸಾಮ್ ನಾವು ಅಟೆಂಡ್ ಆಗ್ಬೋದು. ಇಲ್ಲ ಅಂದರೆ ನಾವು ಇದರಲ್ಲೇ ಫೇಲ್ ಆದು ಅಂದರೆ ನಮ್ಮ ಮೇನ್ ಎಕ್ಸಾಮ್ಸ್ ಯಾವ್ದು ಕೌಂಟ್ ಆಗುತ್ತಲ್ಲ ಅದನ್ನು ಚೆಕ್ ಮಾಡೋದೇ ಇಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ನು ನಾವು ಕವರ್ ಮಾಡ್ತೀವಿ. ಸೊ ಈ ಫಸ್ಟ್ ಪೇಪರು ಕವರ್ ಆಗುತ್ತೆ. ಮೀನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಸ್ನು ಏನೇನು ಬರೀಬೇಕು, ಏನೇನು ಹೇಗೆ ಬರೀಬೇಕು ಅಂತ ಕವರ್ ಮಾಡ್ತೀವಿ. ನೆಕ್ಸ್ಟ್ ಮೇನ್ ಎಕ್ಸಾಮ್ಸ್ ಯಾವ ಅಂದರೆ ಫಸ್ಟು ಜನರಲ್ ಪೇಪರ್ ಒಂದಿರುತ್ತೆ. ಜನರಲ್ ಪೇಪರ್ ಅದು 50 ಮಾರ್ಕ್ಸ್ಗೆ, ಓನ್ಲಿ 50 ಮಾರ್ಕ್ಸ್. ನೆಕ್ಸ್ಟ್ ನಮ್ಮ ಕೋರ್ ಸಬ್ಜೆಕ್ಟ್ ಅಂದರೆ ನಾವು ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆದರೆ ನಮ್ಮ ಕೋರ್ ಸಬ್ಜೆಕ್ಟ್ ಇರುತ್ತೆ. ಈ ಕೋರ್ ಸಬ್ಜೆಕ್ಟ್ ಇರೋದೇ 250 ಮಾರ್ಕ್ಸ್. ಏನಾಗ್ತಿದೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಪಾಸ್ ಆದಮೇಲೆ ನಮ್ಮ ಮೇನ್ ಎಕ್ಸಾಮ್ಸ್ ಇರೋದೇ ಇವು. ಯಾವುದಂದರೆ ಫಸ್ಟ್ ಜನರಲ್ ಪೇಪರು 50 ಮಾರ್ಕ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಓನ್ಲಿ ಆ್ಯಂಡ್ 1 ಮಾರ್ಕ್ಸ್ ಪರ್ 1 ಕ್ವಶನ್. ಅಂದರೆ 50 ಪ್ರಶ್ನೆ ಇರುತ್ತೆ, 50 ಮಾರ್ಕ್ಸ್ ಸಿಗುತ್ತೆ ನಮಗಿಲ್ಲಿ ಫಸ್ಟ್ ಜನರಲಲ್ಲಿ. ನೆಕ್ಸ್ಟ್ ಕೋರ್ ಸಬ್ಜೆಕ್ಟ್ ಇರೋದು 250 ಮಾರ್ಕ್ಸ್ ಅಂದರೆ 125 ಪ್ರಶ್ನೆಗಳನ್ನು ಕೊಡ್ತಾರೆ. ಟೈಮ್ ಅರೌಂಡ್ 100 ಮಿನಿಟ್ಸ್ ಇರುತ್ತೆ. 120 ಮಿನಿಟ್ಸ್ 2 ಅವರ್ಸ್ ಕಂಪ್ಲೀಟ್ ಇರುತ್ತೆ. 2 ಅವರ್ಸಲ್ಲಿ 125 ಕ್ವಶನ್ಸ್ನ ನಾವು ಅಟೆಂಡ್ ಮಾಡಬೇಕು. ಸೊ 125 ಕ್ವಶನ್ಸ್ ಅಂದರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ 2 ಮಾರ್ಕ್ಸ್. ಸೊ 125 ಕ್ವಶನ್ 250 ಮಾರ್ಕ್ಸ್ ನಮಗೆ ಕೋರ್ ಸಬ್ಜೆಕ್ಟಲ್ಲಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ 50 ಮಾರ್ಕ್ಸು ಜನರಲ್ ಪೇಪರಲ್ಲಿ. ಸೊ ಟೋಟಲ್ ಮಾರ್ಕ್ಸ್ ಆಗಿದ್ದು 300 ಮಾರ್ಕ್ಸ್. ಸೊ ಇಷ್ಟು ನಮ್ಮದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ಇಷ್ಟು ನಾವು ಎಕ್ಸಾಮಲ್ಲಿ ಕ್ವಾಲಿಫೈ ಇರಬೇಕು. ಫಸ್ಟ್ ಮಾಸ್ಟರ್ಸ್ ಕಂಪ್ಲೀಟ್ ಆಗಿರಬೇಕು. ಮಾಸ್ಟರ್ಸ್ ಕಂಪ್ಲೀಟ್ ಆಗಿದ್ರೆ ಅಷ್ಟೇ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನಾವು ಮಾಸ್ಟರ್ಸ್ ಆದಮೇಲೆ KCET ನೆಟ್ ಅಥವಾ PhD ಮಾಡಿರಬೇಕು. ಅದಾದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ 35 ಅಂಕಗಳನ್ನು ಕಳೆದು ಪಾಸ್ ಆಗಬೇಕು. ಯಾರು ಪಾಸ್ ಆಗ್ತೀರಾ ಅವ್ರದ್ದಷ್ಟೇ ಈ ನೆಕ್ಸ್ಟ್ ಪೇಪರ್ದು ಕೌಂಟ್ ಆಗುತ್ತೆ. ಇದೇನಿದೆ ಓನ್ಲಿ ಪಾಸಿಂಗ್ ಅಷ್ಟೇ ಕನ್ನಡ ಮತ್ತು ಇಂಗ್ಲೀಷ್. ಇದು ಕೌಂಟ್ ಆಗಲ್ಲ. ಇದು ಜಸ್ಟ್ ಅಂದರೆ ಪಾಸ್ ಆದರೆ ಮುಗಿದೋಯ್ತು, ಅದ್ರ ಮುಂದೆ ನೋಡಲ್ಲ. ಆದರೆ ನೋಡೋದು ಯಾವುದಂದರೆ ಜನರಲ್ ಮತ್ತು ಕೋರ್ ಸಬ್ಜೆಕ್ಟ್. ಈ ಜನರಲ್ ಪೇಪರ್ 50 ಅಂಕಗಳಿರುತ್ತೆ. ಇದರಲ್ಲಿ ಎಲ್ಲ ಕಂಪ್ಲೀಟ್ ಜನರಲ್ ಇರುತ್ತೆ. ಪೇಪರನ್ನು ನಾವು ನೆಟ್ಟಲ್ಲಿ ಏನು ಪೇಪರನ್ನು ಓದ್ತೀವಿ ಅದೇ ಎಲ್ಲ ಕವರ್ ಆಗಿರುತ್ತೆ ಇದರಲ್ಲಿ. ಸೊ ನೆಟ್ಟಿಗೆ ನಾವು ಪ್ರಿಪೇರ್ ಆದರೆ, KCET ನಾವು ಪ್ರಿಪೇರ್ ಆದರೆ ಇದಕ್ಕೆ ಪ್ರಿಪೇರ್ ಆದಂಗೆ ಇರುತ್ತೆ. ಸೊ ಜನರಲ್ ಮಾರ್ಕ್ಸ್ 50 ಮಾರ್ಕ್ಸ್ ತೊಗೋಬೇಕು, 50 ಇರುತ್ತೆ. ಕೋರ್ ಸಬ್ಜೆಕ್ಟ್ 250, ಟೋಟಲ್ 300 ಮಾರ್ಕ್ಸ್ ನಮ್ಮದು ಕೌಂಟ್ ಆಗೋದು ಇಷ್ಟೇ ಮಾರ್ಕ್ಸ್. ಸೊ 300ಅಲ್ಲಿ ನಮ್ಗೆ ಕಾಸ್ಟ್ ಮೇಲೆ ಡಿಪೆಂಡ್ ಆಯಿತು ಅಥವಾ ಅವ್ರ ಪೋಸ್ಟ್ ಮೇಲೆ ಆಯಿತು ಡಿವೈಡ್ ಮಾಡ್ತಾರೆ. ಆ ಡಿವೈಡ್ ಮಾಡಿದ ಮೇಲೆ ಏನು ರೋಸ್ಟರ್ ರೆಡಿ ಮಾಡ್ತಾರೆ ಅದರಲ್ಲಿ ನಾವು ಸೆಲೆಕ್ಟ್ ಆಗಬೇಕಾಗತ್ತೆ. ಸೊ ನಮ್ಮದು ಟಾರ್ಗೆಟ್ ಇರೋದು ಸೊ ಇವು 3 ಪೇಪರ್ಸ್ ಕನ್ನಡ, ಇಂಗ್ಲೀಷ್, ಗ್ರಾಮರ್ಸ್ ಆ್ಯಂಡ್ ಜನರಲ್ ಪೇಪರ್. ಫಸ್ಟ್ ಪೇಪರ್ ನಾವು ಇದು ಕಂಪ್ಲೀಟ್ಲಿ ಕವರ್ ಮಾಡ್ತೀವಿ. ಕೋರ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ನ ನಾನು ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಇಷ್ಟನ್ನು ನಾನು ಕಂಪ್ಲೀಟ್ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕವರ್ ಮಾಡ್ತೀನಿ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ನೀವು ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಆಗಿ ಮತ್ತು ಫಾಲೋ ಮಾಡ್ತಾಯಿರಿ.
ಸೊ ನೆಕ್ಸ್ಟ್ ನೋಡ್ಬೇಕಂದ್ರೆ ಈಗ ನಾವು ಈಗಲೇ ಹೇಳಿದಂಗೆ ನಾನು ಏನೇನು ಕವರ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಏನೇನು ಪ್ರೊವೈಡ್ ಮಾಡ್ತೀನಿ ನಮ್ಮ ನೆಕ್ಸ್ಟ್ ವೀಡಿಯೋಸನ್ನು. ಕೆಸೆಟ್ ಮತ್ತು ನೆಟ್ ನೀವು ಕ್ಲಿಯರ್ ಆಗಬೇಕು ಅಂದರೆ ಕೆಸೆಟ್ ನೆಟ್ ಕ್ಲಿಯರ್ ಆದಮೇಲೆ ಅಸಿಸ್ಟೆಂಟ್ ಇದು ಏನು ಸಿಲೆಬಸ್ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಸೇಮ್ ಸಿಲೆಬಸ್, ನೆಟ್ ಎಕ್ಸಾಮ್ಸ್ ಆ್ಯಂಡ್ ಕೆಸೆಟ್ ಎಲ್ಲ ಎಕ್ಸಾಮ್ಸ್ಗೂ ಸೇಮ್ ಸಿಲೆಬಸ್ ಇರುತ್ತೆ. ಸೊ ಅದಕ್ಕೆ ಹೇಳ್ತೀನಿ ಯಾರು ಒಂದೇ ಸೀರೀಸ್ನ ಎಲ್ಲರೂ ಸಿಲೆಬಸ್ನ ಫಾಲೋ ಮಾಡಿ. ಒಂದು ಕೆಸೆಟ್ನ ಫಾಲೋ ಮಾಡಿದ್ರೆ ಸಾಕು, ನೆಟ್ನು ಫಾಲೋ ಆಗುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್ನು ಫಾಲೋ ಆಗುತ್ತೆ. ಸೊ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನಾನು ಏನೇನು ಕಂಟಿನ್ಯೂ ಕೊಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಕಂಟಿನ್ಯೂಸ್ ಕ್ಲಾಸಸ್ನ ಇಡ್ತೀನಿ. ಏನೂ ಮಿಸ್ ಮಾಡಲ್ಲ, ಕಂಟಿನ್ಯೂಸ್ ಆಗಿ ಇಡ್ತೀನಿ. ಸೊ ಕಂಟಿನ್ಯೂಸ್ ಕ್ಲಾಸಸ್ ಇರುತ್ತೆ, ಅಟೆಂಡ್ ಆಗಿ. ನೆಕ್ಸ್ಟ್ ಫ್ರೀ ವಿಡಿಯೋಸ್ನ ಕೊಡ್ತೀವಿ. ಇದು ಯಾವುದು ಚಾರ್ಜಸ್ ಇಲ್ಲ, ಯಾವುದು ಪೇಯ್ಡ್ ಇರಲ್ಲ, ಏನಿರಲ್ಲ, ಕಂಪ್ಲೀಟಾಗಿ ಫ್ರೀ ವಿಡಿಯೋಸ್ ಇರುತ್ತೆ, ಎಲ್ಲರೂ ಫಾಲೋ ಮಾಡಿ. ನೆಕ್ಸ್ಟ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಸೊ ಈ ನೆಕ್ಸ್ಟ್ ಒಂದು 15 ಡೇಸ್ ಅಥವಾ 1 ವೀಕ್ ಆದಮೇಲೆ ನಾವು ಏನು ವಿಡಿಯೋಸ್ ಮಾಡಿರ್ತೀವಿ ಅದ್ರ ಮೇಲೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಆಗಲಿ, ಅಥವಾ ನಾವು ಕ್ಲಿಯರ್ ಮಾಡಬೇಕಂದ್ರೆ ಏನೇನು ನಾವು ಎಲಿಜಿಬಿಲಿಟಿ ಬೇಕು, ಯಾರಿಗಾದ್ರೂ ಡೌಟ್ ಇತ್ತಂದರೆ ಅದನ್ನು ಡೌಟ್ ಕ್ಲಿಯರಿಂಗ್ ಸೆಷನಲ್ಲಿ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ವೀಕ್ಲಿ ಕೊಡ್ತಾ ಇರ್ತೀವಿ. ಸೊ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನಮ್ಮ ಕೆಸೆಟ್, ನೆಟ್ಟು, ಅಸಿಸ್ಟೆಂಟ್ ಪ್ರೊಫೆಸರು, PhD ಆಗಲಿ, ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರಲ್ಲಿ ಏನು ಬೇಕು ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ಸ್ನ ವೀಕ್ಲಿ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ತುಂಬ ಹಾಗೆ ಓದ್ತೀವಿ, ಆದರೆ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಇದು ತುಂಬ ಇಂಪಾರ್ಟೆಂಟ್. ಸೊ ಯಾವ ಟೈಪ್ ಕ್ವಶನ್ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಅಂತ ಹೇಳ್ಬೇಕಾದ್ರೆ ಈಗ ನಾವು ನೆಟ್ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ಈ ನೆಟ್ಟಲ್ಲಿ ಏನಾಗುತ್ತೆ ಅಂದರೆ IIT, IIT, IISc ಲೆವೆಲ್ ಪ್ರೊಫೆಸರ್ಸು ನಮ್ಮ ಕ್ವಶನ್ ಪೇಪರ್ಸ್ನ ರೆಡಿ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ಏನು ಮಾಡ್ತಾರೆ, ಆಲ್ಮೋಸ್ಟ್ 10% ಅಷ್ಟೇ ರಿಪೀಟ್ ಆಗುತ್ತೆ, ರಿಮೈನಿಂಗ್ 90% ಎಲ್ಲ ಓಲ್ಡ್ ಹೊಸ ಕ್ವಶನ್ಸ್ ರೆಡಿ ಮಾಡ್ತಾರೆ. ನೆಟ್ಟಲ್ಲಾಯಿತು, ಗೇಟಲ್ಲಾಯಿತು. ಆದರೆ ಕೆಸೆಟಲ್ಲಿ ಹಂಗಲ್ಲ. ಕೆಸೆಟಲ್ಲಿ ಏನಾಗುತ್ತೆ ಅಂದರೆ ನಮ್ದು ಸ್ಟೇಟ್ ಲೆವೆಲಲ್ಲಿ ಪ್ರೊಫೆಸರ್ಸ್ ರೆಡಿ ಮಾಡ್ತಾರೆ. ಸೊ ಹೀಗಾಗಿ ಅವರು ಹೊಸ ಕ್ವಶನ್ಸ್ ಯಾವುದೂ ರೆಡಿ ಮಾಡೋಕ್ಕೆ ನೋಡಲ್ಲ. ಅವರೇನು ಮಾಡ್ತಾರೆ ಅಂದರೆ ನೆಟ್ಟು ಗೇಟಿಂದ ಫಾಲೋ ಮಾಡ್ತಾರೆ. ಸೊ ಅದಕ್ಕಾಗಿ ಅಂತ ಓಲ್ಡ್ ಕ್ವಶನ್ ಪೇಪರ್ ಅಂತ ಏನಿರುತ್ತೆ ಆಲ್ಮೋಸ್ಟ್ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನಮ್ಮ ನೆಟ್ಟಲ್ಲಿ 10% ಓಲ್ಡ್ ಕ್ವಶನ್ ಪೇಪರ್ಸ್ ಬಂದರೆ ಕೆಸೆಟ್ಟಲ್ಲಿ ಅರೌಂಡ್ 25 to 30% ಓಲ್ಡ್ ಕ್ವಶನ್ ಪೇಪರ್ಸ್ ನಮ್ಮಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ಏನಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಬೇಕು. ಕ್ವಶನ್ಸ್ ಹೇಗೆ ಕೇಳ್ತಾರೆ, ಏನೇನಿದೆ, ಕ್ವಶನ್ಸ್ ಯಾವ ರೀತಿ ಕೇಳ್ತಿದ್ದಾರೆ, ಎಲ್ಲಿಂದ ತಗೋತಾರೆ, ಬೇಸಿಕ್ ಇದೆಯಾ, ಟಫ್ ಇದೆಯಾ, ಡೀಪ್ ಆಗಿ ಕೇಳ್ತಿದ್ದಾರಾ ಅನ್ನೋದು ಓಲ್ಡ್ ಕ್ವಶನ್ ಪೇಪರಿಂದ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಾಲ್ವಿಂಗ್ PYQs. ಇವಾಗ ಕ್ಲಾಸಸ್ ಆದಮೇಲೆ ಒಂದು ಕ್ಲಾಸಸ್ ತೊಗೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಆಗಲಿ ಅಥವಾ ಅದೇ ಕ್ಲಾಸಲ್ಲಿ ನಾವು ಯಾವ ಟಾಪಿಕ್ ಹೇಳಿದ್ದೀವಿ ಅದ್ರ ಮೇಲೆ PYQs ಸಾಲ್ವ್ ಮಾಡೋಣ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್. ನಾವು ಸುಮ್ಮನೆ ಥೆರಾಟಿಕಲಿ ಓದೋದ್ರಿಂದ ಕ್ವಶನ್ಸ್ ಹೇಗೆ ಕೇಳ್ತಾರೆ, ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್. ಅದಕ್ಕಂತಾನೆ ಸಾಲ್ವಿಂಗ್ PYQsನ ಒಂದು ಸೆಷನ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಫುಲ್ ಸಿಲೆಬಸ್ನ ಕವರ್ ಮಾಡ್ತೀವಿ. ಎವ್ರಿ ಟೈಮ್ ನಾವು ಫಸ್ಟ್ ಆವಾಗಲೇ ಇದ್ದಂಗೆ ಕೆಸೆಟ್ ಆಗಲಿ, ನೆಟ್ ಆಗಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ PhD ಆಗಲಿ, ಇದಕ್ಕೆಲ್ಲದಕ್ಕೂ ಕಾಮನ್ ಇರೋದಂದರೆ ಒಂದು ಫಸ್ಟ್ ಪೇಪರ್. ಆ ಸಿಲೆಬಸ್ನ ಕಂಪ್ಲೀಟಾಗಿ ಕವರ್ ಮಾಡ್ತೀವಿ, ಏನು ಬಿಡದೆ. ನೆಕ್ಸ್ಟ್ ನಮ್ಮದು ಸೆಕೆಂಡ್ ಸಬ್ಜೆಕ್ಟ್ ಏನಿದೆ ದಟ್ ಈಸ್ ಕೋರ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಅಂದರೆ ರಿಲೇಟೆಡ್ ಎಲ್ಲನೂ ಸಾಲ್ವ್ ಮಾಡ್ತೀನಿ. ಮತ್ತು ಈ ಕಂಪ್ಯೂಟರ್ ಸೈನ್ಸ್ ಅಂತಂದಾಗ ನೀವು ಕಂಪ್ಲೀಟ್ಲಿ ಓನ್ಲಿ ಬೇಸಿಕ್ ಅಂತಲ್ಲ, ಇದು ಕಂಪ್ಯೂಟರ್ ಸೈನ್ಸ್ ಅನ್ನೋದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾಕಂದರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೋದರೆ ಕಂಪ್ಯೂಟರ್ ಸೈನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎಲ್ಲದರಲ್ಲೂ ಕ್ವಶನ್ಸ್ ಕಂಪ್ಯೂಟರ್ ರಿಲೇಟೆಡ್ ಇದ್ದೇ ಇರುತ್ತೆ. ಸೊ ಹೀಗಾಗಿ ಇದನ್ನು ನಾವು ಕಂಪ್ಯೂಟರ್ ಸೈನ್ಸ್ ಅಂತ ಅಷ್ಟೇ ಅಲ್ಲ, ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಅಪ್ಲೈ ಆಗೋ ಥರನೇ ನಾವು ವಿಡಿಯೋಸ್ ಮಾಡ್ತೀವಿ. ಸೊ ಈ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮತ್ತೇನು ಪ್ರೊವೈಡ್ ಮಾಡ್ತೀವಿ ಅಂದರೆ ಇದು ಎಕ್ಸ್ಪರ್ಟ್ ಸೆಷನ್ಸ್ನ ಕಂಡಕ್ಟ್ ಮಾಡೋ ಪ್ಲ್ಯಾನ್ಸ್ ಇದೆ ನಮ್ಮದು. ಎಕ್ಸ್ಪರ್ಟ್ ಸೆಷನ್ಸ್, ಈ ಎಕ್ಸ್ಪರ್ಟ್ ಸೆಷನ್ಸ್ ಯಾರು ಇರ್ತಾರಂದರೆ ಈಗಾಗಲೇ ಕೆಸೆಟ್, ನೆಟ್ ಮತ್ತು PhD ಮಾಡಿದವರು, ಪಾಸ್ ಆದವರು, ಅಸಿಸ್ಟೆಂಟ್ ಪ್ರೊಫೆಸರ್ ಆದವರು, ಮತ್ತು ಅವ್ರು ಹೇಗೆ ಪಾಸ್ ಆದರು ಅಂತ ಅವ್ರ ಎಕ್ಸ್ಪರ್ಟ್ ಸೆಷನ್ಸ್ನ ತೊಗೊಳ್ಳೋಣ, ಅವ್ರ ಜೊತೆ ಮಾತಾಡೋಣ. ಅವ್ರು ಹೇಗೆ ಪಾಸ್ ಮಾಡಿದರು, ಮತ್ತು ಅವ್ರನ್ನ ಹೇಗೆ ಓದುವಾಗ ಏನು ಮೆಟೀರಿಯಲ್ಸ್ ಯೂಸ್ ಮಾಡಿದರು, ಯಾವ ವಿಡಿಯೋಸ್ ನೋಡಿದರು, ಮತ್ತು ನಾವು ಯಾವ್ದು ನೋಡಬೇಕು, ಮತ್ತು ಫುಲ್ ಮುಂದೆ ಫ್ಯೂಚರಲ್ಲಿ ಯಾವ ಟೈಪ್ ಕ್ವಶನ್ಸ್ ಕೇಳ್ಬೋದು ಅಂತ ಅವ್ರ ಎಕ್ಸೆಪ್ಷನ್ಸ್ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ, ಅದನ್ನೆಲ್ಲ ಕೇಳೋಣ. ಸೊ ಈ ಎಕ್ಸ್ಪರ್ಟ್ ಸೆಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಹೇಳ್ತಿರೋದು, ನೀವು ಯಾರಾದರೂ ಬಿಗಿನಿಂಗ್ ಆಗಲಿ ಅಥವಾ ಮಿಡ್ ಆಗಲಿ ನೀವು ಯಾರಾದರೂ ಪ್ರಿಪೇರ್ ಮಾಡ್ತಿದ್ರೆ ನಮ್ಮ ಜೊತೆ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ವೀಡಿಯೋಸ್ ಯಾವುದೇ ಆಗಲಿ
ಎಕ್ಸ್ಪರ್ಟ್ ಸೆಷನಿಂದ ನಿಮ್ಗೆ ಐಡಿಯಾಸ್ ಬರುತ್ತೆ, ಹೇಗೆ ಕವರ್ ಮಾಡ್ತಿದ್ದಾರೆ, ನಾವು ಹೇಗೆ ಮಾಡಬೇಕು ಅನ್ನೋದು ಸಿಗುತ್ತೆ. ಸೊ ಅದಕ್ಕಾಗಿ ನಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮ್ಗೆ ಏನು ಬೇಕು ಎಲ್ಲ ಪ್ರೊವೈಡ್ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಚಾನೆಲ್ನ ಕಂಟಿನ್ಯೂಸ್ ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ಹೇಳಬೇಕು ಅಂದರೆ ಇವಾಗ ಮತ್ತೆ ನಮ್ಮ ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಯಾವುದೇ ಜಾಬ್ ನೋಟಿಫಿಕೇಶನ್ ಆಗುತ್ತೆ ಅನ್ನೋದನ್ನು ಕವರ್ ಮಾಡ್ತಿದ್ವಿ. ಇವಾಗಲೇ ಈ ಸದ್ಯಕ್ಕೆ ನಮ್ಮ ಮತ್ತೊಬ್ಬ ಮೇಡಮ್ ಒಬ್ಬರು ಇದ್ರ ಬಗ್ಗೆನೇ ಒಬ್ಬರು ವಿಡಿಯೋ ಮಾಡಿದ್ದಾರೆ. RRB ನೋಟಿಫಿಕೇಶನ್ಸ್ ಆಗಿದೆ. ಸೊ ಅದನ್ನು RRB ನೋಟಿಫಿಕೇಶನ್ ಆಗಿದೆ, 32,000 ಪ್ಲಸ್ ಪೋಸ್ಟ್ ಇದೆ. ಸೊ ತುಂಬ ಈ 32,000 ತುಂಬ ಆಯಿತು. ಆಲ್ ಓವರ್ ಇಂಡಿಯಾ ಇರುತ್ತೆ, ಬಟ್ ಇದು 32,000 ತುಂಬ ದೊಡ್ಡ ಅಮೌಂಟ್ ಆಯಿತು. ಸೊ ಇಷ್ಟೊಂದೆಲ್ಲ ಪೋಸ್ಟ್ ರೆಡಿ ಇದೆ ಅಂದರೆ ನೀವು ತುಂಬ ಜನ ಅಪ್ಲೈ ಮಾಡ್ಬೋದು. ಆ್ಯಂಡ್ ಬೇಸಿಕ್ ಏನಂದ್ರೆ ಅಪ್ಲಿಕೇಶನ್ಗೆ ನೀವು SSLC ಮಾಡಿದರೆ ಸಾಕು. SSLC ಮಾಡಿದರೆ ಅಪ್ಲೈ ಮಾಡೋಕ್ಕೆ ಎಲ್ಲರೂ ಎಲಿಜಿಬಲ್ ಇರ್ತೀರ. ಅದಕ್ಕೆ ಈಗಲೇ ಮೇಡಮ್ ಅವರು ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಯಾಕಂದರೆ ಇತ್ತೀಚೆಗೆ ನಾವು ನೋಡಿದಾಗ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಅಪ್ಡೇಷನ್ ಮತ್ತು ಅದರಲ್ಲಿ ಪ್ರಾಬ್ಲಮ್ಸ್ ತುಂಬ ಆಗ್ತಿತ್ತು. ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತಿರಲಿಲ್ಲ. ಸೊ ಇವಾಗಲೇ ಮೇಡಮ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ರಿಸಾಲ್ವ್ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದಾರೆ. ನಾವು ವಿಡಿಯೋಸ್ ಲಿಂಕ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನೆಕ್ಸ್ಟ್ RRB ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ RRB ಸಿಲೆಬಸ್ ಏನಿದೆ, ಏನೇನು ಕವರ್ ಮಾಡ್ತಾರೆ, ಏನೇನು ಮಾಡಬೇಕು, ಏನೇನು ಓದಬೇಕು, ಮೆಟೀರಿಯಲ್ ಎಲ್ಲಿಂದ ತೊಗೋಬೇಕು, ಹೇಗೆ ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಕವರ್ ಮಾಡ್ತಾರೆ. ಸೊ ಅದಕ್ಕೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದಾದ್ರೂ ನಮ್ಮ ಕರ್ನಾಟಕದಲ್ಲಿರೋರಿಗೆ ಅಪ್ಲೈ ಆಗುತ್ತೆ ಅಂದರೆ ನಾವು ಆ ವಿಡಿಯೋಸ್ನ ಕವರ್ ಮಾಡ್ತೀವಿ ಇದರಲ್ಲಿ. ಸೊ ಅದು ಯಾವುದೇ ಜಾಬ್ ಆಗಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಅದನ್ನು ಕವರ್ ಮಾಡ್ತೀವಿ. ಸೊ ಅದನ್ನು ಸ್ಪೆಷಲಿ ಮೇಡಮ್ ಅವರು ಹ್ಯಾಂಡಲ್ ಮಾಡ್ತಾರೆ. ಸೊ ಅದಕ್ಕಾಗಿ ಓನ್ಲಿ KSET ನೆಟ್ ಅಂತಲ್ಲ, ಯಾವುದೇ ಜಾಬ್ ನೋಟಿಫಿಕೇಶನ್ ಆದರೂ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಅದರಲ್ಲಿ ನೋಟಿಫಿಕೇಶನ್ ಕಾಲ್ ಆದಾಗಿಂದ ಹೇಗೆ ಫಿಲ್ ಮಾಡಬೇಕು ಮತ್ತು ಸಿಲೆಬಸ್ ಏನಿದೆ, ಏನು ಓದಬೇಕು, ಎಲ್ಲಿಂದ ಮೆಟೀರಿಯಲ್ ತೊಗೋಬೇಕು ಅದನ್ನು ಕವರ್ ಮಾಡ್ತೀವಿ. ಸೊ ಅದಕ್ಕಾಗಿ ಇಲ್ಲಿ KSET ನೆಟ್ ಅಂತಲ್ಲ, ಎಲ್ರಿಗೂ ಹೆಲ್ಪ್ ಆಗುವಂಥ ವಿಡಿಯೋಸ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್. ಸೊ ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫಾಲೋ ಮಾಡಿ. ಆ್ಯಂಡ್ ಸೊ ಇವಾಗ ಆಲ್ಮೋಸ್ಟ್ ಹೇಳಿದ್ದಂದರೆ RRB ನೋಟಿಫಿಕೇಶನ್ ಹೇಗಿದೆ ಅಂತ ಆದಾಯಿತು. ನೆಕ್ಸ್ಟ್ KSET ಸಿಲೆಬಸ್ಗೆ ಏನೇನು ಮಾಡಬೇಕು ಅಂತೇಳಿ ನಾವು ಕವರ್ ಮಾಡೋದನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇವಾಗ ಲೈಟಾಗಿ ನಿಮ್ಗೆ ಏನಾದರೂ ಬ್ರೀಫಾಗಿ ಹೇಳಿದ್ದೀನಿ ಏನೇನು ಮಾಡಬೇಕು ಅಂತೇಳಿ. ನೆಕ್ಸ್ಟ್ ವೀಡಿಯೋಸ್ ಮತ್ತೆ ಮಾಡ್ತೀನಿ. ಆ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ಎಲ್ಲಿಂದ ನಾನು ಹೇಗೆ ಓದಿದ್ದೆ, ಎಲ್ಲಿಂದ ಮಟೀರಿಯಲ್ ತೊಗೊಂಡಿದ್ದೆ, ಏನೇನು ಎಕ್ಸ್ಪರ್ಟ್ನ ನಾನು ಓದಿದ್ದು, ಯೂಟ್ಯೂಬ್ ವೀಡಿಯೋಸ್ ಯಾವ್ದು ನೋಡಿ ನಾನು ಫಾಲೋಅಪ್ ಮಾಡಿದ್ದೆ, ಮತ್ತು ಹೇಗೆ ಓದಬೇಕು, ಸಿಲೆಬಸ್ ಹೇಗೆ ತೊಗೊಂಡಿದ್ದು, ಮತ್ತು ಬುಕ್ಕು, ಮಟೀರಿಯಲ್ಸು, ಆನ್ಲೈನ್ ವೆಬ್ಸೈಟ್ಸು ಯಾವುದ್ಯಾವ್ದು ರೆಫರ್ ಮಾಡಿದೆ ಅಂತ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ತೀನಿ, ಅವಾಗ ಮತ್ತೆ ಸಿಗ್ತೀನಿ. ಇವಾಗ ಇಷ್ಟು ಸಾಕು ಅನ್ಕೋತೀನಿ. ಸೊ ನೆಕ್ಸ್ಟ್ ಮತ್ತೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ವಿಲ್ ಸಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಸೊ ಪ್ಲೀಸ್ ಫಾಲೋ ಮೈ ಯೂಟ್ಯೂಬ್ ಚಾನಲ್ ಲರ್ನ್ ವರ್ಲ್ಡ್. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.